ಎಲ್ರಿಗೂ ಜೈ ಹಿಂದ್. TRL ಬಗ್ಗೆ ತುಂಬಾ ಜನನೇ ಕೇಳ್ತಾ ಇದ್ರು. ಸೊ TRL ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋದಿರೋದಿಲ್ಲ. ಸೊ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕಾಗುತ್ತೆ. 10/11/2024 ಬೆಳಿಗ್ಗೆ 5 ಗಂಟೆ ಅನ್ನೋಷ್ಟಿಗೆ ಅಲ್ಲಿರ್ಬೇಕಾಗಿರುತ್ತೆ. ಡಾಕ್ಯುಮೆಂಟ್ಸ್ ಬಗ್ಗೆನೂ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಡಾಕ್ಯುಮೆಂಟ್ಸ್ ಏನೆಲ್ಲ ಒಯ್ಬೇಕಂದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಯ್ಬೇಕಾಗಿರುತ್ತೆ. ಸೊ ಮೊದಲೇ ಬಂದು ಆಧಾರ್ ಕಾರ್ಡ್, ಹಾಗೇನೆ SSLC ಮಾರ್ಕ್ಸ್ ಕಾರ್ಡ್, ರೆಸಿಡೆನ್ಷಿಯಲ್ ಡೊಮಿನ್ಷಿಯಲ್, ಹಾಗೇನೆ ಕ್ಯಾಸ್ಟ್ ಇನ್ಕಮ್, ಈ 4 ಡಾಕ್ಯುಮೆಂಟ್ಸ್ನ ಕಡ್ಡಾಯವಾಗಿ ಒಯ್ಬೇಕಾಗುತ್ತೆ. ಫೋಟೋನು ಕೂಡ ಕಡ್ಡಾಯವಾಗಿ ಒಯ್ಬೇಕಾಗುತ್ತೆ. ಹಾಗೇನೆ ಈ ರ್ಯಾಲಿ ಒಳಗ 100 ಜನನು ಬಿಡ್ಬೋದು, 400 ಜನನು ಬಿಡ್ಬೋದು, ಇಲ್ಲ 500 ಜನನು ಬಿಡ್ಬೋದು. ಆಮೇಲೆ ಅಷ್ಟು ಜನ ಒಳಗಡೆನೆ ನಿಮಗೆ 2 ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲ 3 ಸೆಲೆಕ್ಟ್ ಮಾಡ್ಬೋದು. ಸೊ ಯಾವುದೇ ರೀತಿ ಲಿಮಿಟ್ ಇರಂಗಿಲ್ಲ, ಹೇಳೋಕ್ಕೂ ಬರಂಗಿಲ್ಲ. ಡೋಂಟ್ ವರಿ, ಯಾರೆಲ್ಲ TRL ಅಟೆಂಡ್ ಮಾಡಿಲ್ಲ, ಸೊ ಈ TRL ಅಟೆಂಡ್ ಮಾಡಿ ಹಾಗೇನೆ ಈ ಒಂದು ರ್ಯಾಲಿನ ನೀವೇನಾದರೂ ಹೊಡಿಬೇಕಪ್ಪ ಅಂದ್ರೆ ಕಂಪಲ್ಸರಿಯಾಗಿ ಹಾರ್ಡ್ ವರ್ಕ್ ಮಾಡಿರಲೇಬೇಕು. ಆಮೇಲೆ ಎಕ್ಸಲೆಂಟ್ ರನ್ನಿಂಗ್ ಹೊಡಿಲೇಬೇಕಾಗುತ್ತೆ. ಈ ರ್ಯಾಲಿನ ಪಾಸ್ ಆಗ್ಬೇಕಂದ್ರೆ ತುಂಬಾ ಹಾರ್ಡ್ ವರ್ಕ್ನ ಅವಶ್ಯಕತೆ ಇರೋದು. ಈ ರ್ಯಾಲಿನ ಯಾರೆಲ್ಲ ಪಾಸ್ ಆಗ್ಬೋದಪ್ಪ ಅಂದ್ರೆ ಎಕ್ಸಲೆಂಟ್ ಏನು ಹೊಡೆದಿರ್ತಾರಲ್ಲ, ಸೊ ಇವ್ರಿಗೆ ಮಾತ್ರ ಒಂದು ಚಾನ್ಸ್ ಇರೋದು. ಸೊ ಟೈಮಿಂಗ್ ಮಾತ್ರ ಬಹಳ ಅಂದ್ರೆ ಬಹಳ ಕಡಿಮೆ ಕವರ್ ಮಾಡ್ಬೇಕಾಗುತ್ತೆ.